ಹಲೋ, ನಮಸ್ತೆ. ಇವತ್ತು ಈ ವಿಡಿಯೋವನ್ನು ನಾನು ಬಹಳ ಖುಷಿಯಿಂದ ಮಾಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನೀವು ಬಹಳ ಅಮೂಲ್ಯವಾದ ಸಲಹೆಗಳನ್ನು ಕಾಮೆಂಟ್ಗಳ ಮೂಲಕ ಹಂಚಿಕೊಂಡಿದ್ದೀರಾ. ನಿಮ್ಮ ಸಲಹೆಗಳನ್ನು ಬಹಳ ಗೌರವದಿಂದ ಪರಿಗಣಿಸಿ ಇಂದಿನ ಎಪಿಸೋಡ್ನಲ್ಲಿ ಇನ್ಕಾರ್ಪೊರೇಟ್ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಹೋಪ್ ಯು ವಿಲ್ ಲೈಕ್ ಇಟ್. ಹಾಗೆ ನಿಮ್ಮ ಪ್ರೀತಿ ಸಹಕಾರ ಹೀಗೆ ಇರಲಿ, ಕಾಮೆಂಟ್ಗಳ ಮೂಲಕ ಹೀಗೆ ವಿಚಾರಗಳನ್ನು ಹಂಚ್ಕೊಳ್ತಾ ಇರಿ. ಸೊ ಹಿಂದಿನ ಕಾರ್ಯಕ್ರಮದಲ್ಲಿ 70ರ ದಶಕದ ಕ್ಲಾಸಿಕ್ ಹಿಟ್ ಸಿನಿಮಾಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಇವತ್ತು 70ರ ದಶಕದ ಮಾಸ್ ಮತ್ತು ಕಮರ್ಷಿಯಲ್ ಹಿಟ್ ಸಿನಿಮಾಗಳ ಬಗ್ಗೆ ಮಾತಾಡೋಣ. 1970ರ ವರ್ಷ ಕನ್ನಡ ಚಿತ್ರರಂಗಕ್ಕೆ ಬಹಳ ಮುಖ್ಯವಾದ ಕಾಲಘಟ್ಟ. ಅದು ಸುವರ್ಣಯುಗ. ಈ ದಶಕದ ಕನ್ನಡ ಚಿತ್ರರಂಗವನ್ನು ಕೇವಲ ಹಿಟ್ ಸಿನಿಮಾಗಳ ದಶಕ ಅಂತ ಹೇಳೋದಕ್ಕಿಂತ ಸಮಾಜದ ಬದಲಾವಣೆಯ ರಿಫ್ಲೆಕ್ಷನ್ ಅಂತ ಹೇಳೋದು ಹೆಚ್ಚು ಸೂಕ್ತ ಅಂತ ಅನ್ಸುತ್ತೆ ನನಗೆ. 1970ರ ದಶಕ ಕನ್ನಡ ಚಿತ್ರರಂಗದ ಅತ್ಯಂತ ವೈವಿಧ್ಯಮಯ ಕಾಲಘಟ್ಟಗಳಲ್ಲಿ ಒಂದು. ಈ ದಶಕದಲ್ಲಿ ಒಂದು ಕಡೆ ರಾಜ್ಕುಮಾರ್ ಅವರ ಕುಟುಂಬ ಪ್ರಧಾನ, ಸಾಮಾಜಿಕ ಮತ್ತು ಜನಪ್ರಿಯ ಸಿನಿಮಾಗಳು ದೊಡ್ಡ ಯಶಸ್ಸು ಕಾಣ್ತಾ ಇದ್ರೆ, ಮತ್ತೊಂದು ಕಡೆ ಪುಟ್ಟಣ್ಣ ಕಣಗಾಲ್ ಅವರಂತಹ ನಿರ್ದೇಶಕರು ಸಂಬಂಧಗಳು, ಸ್ತ್ರೀ, ಬದುಕು, ಸಾಮಾಜಿಕ ಕಟ್ಟುಪಾಡುಗಳು, ಮನುಷ್ಯನ ಮನಸ್ಸಿನ ಸಂಕೀರ್ಣತೆಗಳನ್ನು ತೆರೆಗೆ ತರ್ತಾ ಇದ್ರು. ಇದರ ಜೊತೆಗೆ ಹೊಸ ಅಲೆಯ ಚಿತ್ರಗಳು, ಸಾಹಿತ್ಯ ಆಧಾರಿತ ಸಿನಿಮಾಗಳು, ಪ್ರೇಮ ಕಥೆಗಳು, ಐತಿಹಾಸಿಕ ಪೌರಾಣಿಕ ಚಿತ್ರಗಳು, ಗ್ರಾಮೀಣ ಕಥೆಗಳು ಮತ್ತು ಭರ್ಜರಿ ಮಾಸ್ ಸಿನಿಮಾಗಳು ಇದೇ ಕಾಲದಲ್ಲಿ ಮೂಡಿಬಂದವು. ಅಂದರೆ 1970ರ ದಶಕದ ಕನ್ನಡ ಸಿನಿಮಾ ಅಂದರೆ ಮನೋರಂಜನೆಯೂ ಹೌದು, ಸಮಾಜದ ಕನ್ನಡಿಯೂ ಹೌದು, ಕಲೆಯ ಪ್ರಯೋಗಶಾಲೆ ಕೂಡ ಹೌದು. ಈ ದಶಕ ಸ್ಟಾರ್ ನಿರ್ದೇಶಕರು ಮತ್ತು ಮೆಗಾ ಹಿಟ್ಗಳನ್ನು ಕಂಡಂತಹ ಸಮಯ. 70ರ ದಶಕ ಕನ್ನಡ ಸಿನಿಮಾದ ನಿಜವಾದ ಸ್ಟಾರ್ ನಿರ್ದೇಶಕರ ಯುಗ. ಎಂದೂ ಕಾಣದ ದೊಡ್ಡ ಮಟ್ಟದ ಕಮರ್ಷಿಯಲ್ ಯಶಸ್ಸನ್ನು ಈ ನಿರ್ದೇಶಕರು ತಂದುಕೊಡ್ತಾರೆ. ಅದೇ ಸಮಯದಲ್ಲಿ ಉನ್ನತ ಮಟ್ಟದ ಪ್ರಾಯೋಗಿಕ ಚಿತ್ರಗಳು ಬರ್ತವೆ. ನಾವು ಹಿಂದಿನ ಎಪಿಸೋಡ್ನಲ್ಲಿ ಚರ್ಚೆ ಮಾಡಿದಂತೆ ಪುಟ್ಟಣ್ಣ ಕಣಗಾಲ್ ಈ ದಶಕದಲ್ಲಿ ಜನಮನದಲ್ಲಿ ಆಳವಾದ ಮುದ್ರೆ ಒತ್ತಿರುವಂತಹ ಸಿನಿಮಾಗಳನ್ನು ಮಾಡ್ತಾರೆ. ಅವರ ಚಿತ್ರಗಳು ಕ್ಲಾಸ್ ಮತ್ತು ಮಾಸ್ ಹೀಗೆ ಎಲ್ಲ ವರ್ಗದ ಜನರ ಮೇಲೆ ಅಳಿಸಲಾಗದ ಪ್ರಭಾವ ಬೀರುತ್ತೆ. ಅಲ್ಲದೆ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರಾಬಲ್ಯ ಉತ್ತುಂಗಕ್ಕೆ ಏರಿದ ಸಮಯ. ಆ ವರ್ಷದ ಅತಿದೊಡ್ಡ ಮಾಸ್ ಹಿಟ್ ಶ್ರೀಕೃಷ್ಣದೇವರಾಯ. BR ಪಂತಲು ನಿರ್ದೇಶನದ ಈ ಐತಿಹಾಸಿಕ ಚಿತ್ರದಲ್ಲಿ ರಾಜ್ಕುಮಾರ್ ವಿಜಯನಗರ ಸಾಮ್ರಾಜ್ಯದ ಚಕ್ರವರ್ತಿ ಕೃಷ್ಣದೇವರಾಯನಾಗಿ ಅಭಿನಯಿಸಿದರು. ಆ ಕಾಲಕ್ಕೆ ಸುಮಾರು 1 ಕೋಟಿ ಗಳಿಕೆಯೊಂದಿಗೆ ವರ್ಷದ ಅತಿ ಹೆಚ್ಚು ಗಳಿಕೆ ಮಾಡಿದ ಚಿತ್ರ ಅಂತ ಅದನ್ನು ಪರಿಗಣಿಸಲಾಗುತ್ತೆ. ಹಾಗೆ ಸಿದ್ದಲಿಂಗಯ್ಯ ನಿರ್ದೇಶನದಲ್ಲಿ 1972ರಲ್ಲಿ ಬಂಗಾರದ ಮನುಷ್ಯ, 1974ರಲ್ಲಿ ಭೂತಯ್ಯನ ಮಗ ಅಯ್ಯೋ ಸಿನಿಮಾ ಬಿಡುಗಡೆಯಾಗುತ್ತೆ. 1971ರಲ್ಲಿ ದೊರೈ ಭಗವಾನ್ ಅವರ ಕಸ್ತೂರಿ ನಿವಾಸ ತೆರೆ ಮೇಲೆ ಬರುತ್ತೆ. ವಿಜಯ ರೆಡ್ಡಿಯವರ ಗಂಧದ ಗುಡಿ 1973ರಲ್ಲಿ, ಹಾಗೆ 1976ರಲ್ಲಿ ನಾನಿನ್ನ ಮರೆಯಲಾರೆ, 1977ರಲ್ಲಿ ಸನಾದಿ ಅಪ್ಪಣ್ಣ ಸಿನಿಮಾ ಬರುತ್ತೆ. ವಿ ಸೋಮಶೇಖರ್ ಅವರ ಶಂಕರ್ ಗುರು 1978ರಲ್ಲಿ ಬಿಡುಗಡೆ ಆಗುತ್ತೆ. ಹಾಗೆ ಪ್ರೇಮದ ಕಾಣಿಕೆ ಸಿನಿಮಾ ಕೂಡ ಬರುತ್ತೆ. ಅಲ್ಲದೆ ಹುಣಸೂರು ಕೃಷ್ಣಮೂರ್ತಿ, ಭಕ್ತ ಕುಂಬಾರ, ಬಬ್ರು ವಾಹನ ಈ ಥರದ ಸಿನಿಮಾಗಳು ಬರ್ತವೆ. ಕನ್ನಡ ಚಿತ್ರರಂಗಕ್ಕೆ ಹುಣಸೂರು ಕೃಷ್ಣಮೂರ್ತಿಯವರ ಕೊಡುಗೆಯನ್ನು ಕೂಡ ಎಂದಿಗೂ ಮರೆಯೋಕೆ ಸಾಧ್ಯನೇ ಇಲ್ಲ. ಪೌರಾಣಿಕ ಮತ್ತು ಭಕ್ತಿ ಪರಂಪರೆಯ ಚಿತ್ರಗಳಲ್ಲಿ ಇವರು ಅಪಾರ ಯಶಸ್ಸು ತಂದುಕೊಟ್ಟಂತಹ ನಿರ್ದೇಶಕರು. ಈಗ ಸಾಮಾಜಿಕ ಮತ್ತು ಕೌಟುಂಬಿಕ ಸಿನಿಮಾಗಳ ಬಗ್ಗೆ ನೋಡೋದಾದರೆ 1970ರ ದಶಕದಲ್ಲಿ ಸಾಮಾಜಿಕ ಚಿತ್ರಗಳು ಬಂದು ಜನರನ್ನು ಬಹಳವಾಗಿ ತಲುಪುತ್ತೆ. ಇದಕ್ಕೆ ಪ್ರಮುಖ ಉದಾಹರಣೆ ಅಂದರೆ ಬಂಗಾರದ ಮನುಷ್ಯ. ನಗರದ ಬದುಕಿನಿಂದ ದೂರವಾಗಿ ಗ್ರಾಮಕ್ಕೆ ಬಂದು ಕೃಷಿ, ಕುಟುಂಬ ಮತ್ತು ಮಣ್ಣಿನೊಂದಿಗೆ ಬೆರೆಯುವಂಥ ಯುವಕನ ಕಥೆ. ಈ ಸಿನಿಮಾ ಕೇವಲ ಒಂದು ಕುಟುಂಬದ ಕಥೆ ಆಗಿರಲಿಲ್ಲ. ಕೃಷಿ, ಗ್ರಾಮೀಣ ಬದುಕು ಮತ್ತು ಮಣ್ಣಿನೊಂದಿಗೆ ಕನ್ನಡಿಗನಿಗಿದ್ದ ಭಾವನಾತ್ಮಕ ಸಂಬಂಧವನ್ನು ಪ್ರತಿಬಿಂಬಿಸುತ್ತೆ. ಅದೇ ರೀತಿ ಬಂಗಾರದ ಪಂಜರ, ಸಂಪತ್ತಿಗೆ ಸವಾಲ್, ಭಾಗ್ಯವಂತರು, ಕಸ್ತೂರಿ ನಿವಾಸ ಮುಂತಾದ ಸಿನಿಮಾಗಳು ಕುಟುಂಬ, ಸಂಬಂಧ, ಜವಾಬ್ದಾರಿ, ತ್ಯಾಗ, ಪ್ರೀತಿ ಹಾಗೆ ಮಾನವೀಯತೆಯ ವಿಚಾರಗಳನ್ನು ಜನರಿಗೆ ತಲುಪಿಸ್ತವೆ. ಈ ಸಿನಿಮಾಗಳ ವಿಶೇಷತೆ ಅಂದರೆ ಪ್ರೇಕ್ಷಕರು ಪಾತ್ರಗಳನ್ನು ಮಾತ್ರ ನೋಡ್ತಾ ಇರಲಿಲ್ಲ, ಅದರಲ್ಲಿ ತಮ್ಮನ್ನು ಜೀವಿಸ್ತಾ ಇದ್ರು. ಆಮೇಲೆ ಪ್ರೇಮ ಕಥೆಗಳು ಅಥವಾ ಪ್ರಣಯ ಪ್ರಧಾನ ಸಿನಿಮಾಗಳು ಬರ್ತವೆ. 1970ರ ದಶಕದಲ್ಲಿ ಪ್ರೇಮ ಕಥೆಗಳಿಗೂ ವಿಶೇಷ ಸ್ಥಾನ ಇತ್ತು. ಆದರೆ ಆ ಕಾಲದ ಪ್ರೇಮ ಕಥೆಗಳು ಕೇವಲ ನಾಯಕ ನಾಯಕಿಯರ ಪ್ರೀತಿಯ ಸುತ್ತ ಮಾತ್ರ ಇರ್ತಾ ಇರಲಿಲ್ಲ. ಅದರೊಳಗೆ ಕುಟುಂಬ ಬರ್ತಿತ್ತು, ಸಮಾಜ, ಜಾತಿ, ಸಂಪ್ರದಾಯ, ಮದುವೆ, ತ್ಯಾಗ ಮತ್ತು ಸಾಮಾಜಿಕ ನಿರ್ಬಂಧಗಳು ಕೂಡ ಸೇರ್ಕೊಳ್ತಿದ್ವು. ಉದಾಹರಣೆಗೆ ಗೆಜ್ಜೆ ಪೂಜೆ, ನಾಗರಹಾವು, 2 ಕನಸು, ಬಯಲುದಾರಿ, ಹೊಂಬಿಸಿಲು, ಚಂದನದ ಗೊಂಬೆ ಇವು ಪ್ರೇಕ್ಷಕರಿಗೆ ಪ್ರೀತಿ ಅಂದರೆ ಕೇವಲ ಸಂತೋಷ ಅಷ್ಟೇ ಅಲ್ಲ, ಕೆಲವೊಮ್ಮೆ ಸಂಘರ್ಷ ಕೂಡ ಹೌದು ಅನ್ನೋದನ್ನು ತೋರಿಸ್ತವೆ.
ವಿಶೇಷವಾಗಿ ಎರಡು ಕನಸು, ಬಯಲುದಾರಿ, ಹೊಂಬಿಸಿಲು ಸಿನಿಮಾಗಳ ಹಾಡುಗಳು ಕೂಡ ಇಂದಿಗೂ ಕನ್ನಡಿಗರ ನೆನಪಲ್ಲಿ ಉಳ್ಕೊಂಡಿವೆ. ಹಾಗೆ ಯುವಕರ ಬಂಡಾಯ 70ರ ದಶಕದ ಮತ್ತೊಂದು ದೊಡ್ಡ ಬದಲಾವಣೆ ಅಂದರೆ ಹೊಸ ತಲೆಮಾರಿನ ಯುವಕರ ಪ್ರವೇಶ. ಇದಕ್ಕೆ ಅತ್ಯುತ್ತಮ ಉದಾಹರಣೆ ನಾಗರಹಾವು 1972ರಲ್ಲಿ ಬಂದಿರುವಂಥದ್ದು. ವಿಷ್ಣುವರ್ಧನ ಅಭಿನಯದ ರಾಮಾಚಾರಿ ಪಾತ್ರದಲ್ಲಿ ಕೋಪ ಇದೆ, ಬಂಡಾಯ ಇದೆ, ಪ್ರೀತಿ ಇದೆ, ಅಹಂಕಾರ ಇದೆ, ನೋವಿದೆ. ಅದು ಏನಾಗುತ್ತೆ, ಹಿಂದಿನ ಕಾಲದ ಎಲ್ಲವನ್ನೂ ಸಹಿಸಿಕೊಂಡು ಹೋಗೋ ನಾಯಕನಿಗಿಂತ ಭಿನ್ನವಾದ ನಾಯಕ ಅಲ್ಲಿರ್ತಾನೆ. ಇಲ್ಲಿಂದ ಕನ್ನಡ ಚಿತ್ರರಂಗದಲ್ಲಿ ಯುವಕರ ಕೋಪ, ಅಸಮಾಧಾನ ಮತ್ತು ಬಂಡಾಯದ ಮನೋಭಾವ ಕೂಡ ಕಥೆಗಳ ಪ್ರಮುಖ ವಿಷಯ ಆಗತ್ತೆ. ಮುಂದೆ ಐತಿಹಾಸಿಕ ಮತ್ತು ಮಹಾಕಾವ್ಯಗಳನ್ನು ಆಧಾರಿತ ಸಿನಿಮಾಗಳು ಕೂಡ ಬರ್ತವೆ. 1970ರ ದಶಕದಲ್ಲಿ ಕನ್ನಡಿಗರ ಇತಿಹಾಸ ಮತ್ತು ಪೌರಾಣಿಕ ಪರಂಪರೆ ಸಿನಿಮಾಗಳಲ್ಲಿ ಮುಂದುವರಿಯುತ್ತದೆ. ಉದಾಹರಣೆಗೆ ಶ್ರೀಕೃಷ್ಣ ದೇವರಾಯ, ಮಯೂರ, ಬಬ್ರುವಾಹನ, ಭಕ್ತ ಕುಂಬಾರ ಇವು ಕೇವಲ ಮನೋರಂಜನೆಯ ಸಿನಿಮಾಗಳಲ್ಲ. ಇವುಗಳ ಮೂಲಕ ಕನ್ನಡ ನಾಡಿನ ಇತಿಹಾಸ, ಸಂಸ್ಕೃತಿ, ಪುರಾಣ ಮತ್ತು ಪರಂಪರೆ ದೊಡ್ಡ ಪರದೆಯ ಮೇಲೆ ಮೂಡಿಬರ್ತವೆ. ವಿಶೇಷವಾಗಿ ಮಯೂರ ಕನ್ನಡಿಗರ ಐತಿಹಾಸಿಕ ಹೆಮ್ಮೆಯನ್ನು ಪ್ರತಿಬಿಂಬಿಸಿದ ಪ್ರಮುಖ ಚಿತ್ರ. ಹಾಗೆ ಪುಟ್ಟಣ್ಣ ಕಣಗಾಲರ ಮಹಿಳಾ ಪ್ರಧಾನ ಚಿತ್ರಗಳು ಒಂದು ಕಡೆಯಾದರೆ, ಹೊಸ ಅಲೆ ಸಿನಿಮಾಗಳು ಮತ್ತೊಂದು ಕಡೆ. ಇದೇ 1970ರ ದಶಕದ ಅತ್ಯಂತ ವಿಶೇಷ ಸಂಗತಿ. ಒಂದು ಕಡೆ ಬಂಗಾರದ ಮನುಷ್ಯ, ಸಂಪತ್ತಿಗೆ ಸವಾಲ್, ನಾಗರಹಾವು ಮುಂತಾದ ಭರ್ಜರಿ ಜನಪ್ರಿಯ ಸಿನಿಮಾಗಳು ಬಿಡುಗಡೆಯಾಗ್ತಾ ಇದ್ರೆ, ಮತ್ತೊಂದು ಕಡೆ ಸಂಸ್ಕಾರ ಇರ್ಬೋದು, ಘಟಶ್ರಾದ್ದ, ಚೋಮನದುಡಿ ಈ ಥರದ ವಿಭಿನ್ನ ರೀತಿಯ ಸಿನಿಮಾಗಳು ಕೂಡ ಬರ್ತಾ ಇದ್ವು. ಇವುಗಳಲ್ಲಿ ಸಾಹಿತ್ಯ, ವಾಸ್ತವಿಕತೆ ಮತ್ತು ಹೊಸ ರೀತಿಯ ಸಿನಿಮಾ ಭಾಷೆ ಹುಟ್ಟುಕೊಳ್ಳುತ್ತೆ ಈ ಥರದ ನ್ಯೂ ವೇವ್ ಸಿನಿಮಾಗಳಿಂದ. 1970ರ ದಶಕದ ಕನ್ನಡ ಸಿನಿಮಾವನ್ನು ನೀವು ಕೇವಲ ಕಥೆ, ನಟರು, ಹಿಟ್ ಸಿನಿಮಾಗಳು ಅಂತ ಮಾತ್ರ ಅಲ್ಲದೆ ಛಾಯಾಗ್ರಹಣ, ಸಂಗೀತ, ಹಾಡುಗಳು, ಕಲಾ ನಿರ್ದೇಶನ ಮತ್ತು ತಾಂತ್ರಿಕ ಬೆಳವಣಿಗೆಗಳ ದೃಷ್ಟಿಯಿಂದಲೂ ಕೂಡ ನೋಡಿದರೆ ಇನ್ನೂ ಒಂದು ಸುಂದರವಾದ ಪಿಕ್ಚರ್ ನಿಮಗೆ ಸಿಗುತ್ತೆ. ಮೊದಲನೇದಾಗಿ ಛಾಯಾಗ್ರಹಣ 1970ರ ದಶಕದ ದೃಶ್ಯ ಭಾಷೆ. 1970ರ ದಶಕದಲ್ಲಿ ಕನ್ನಡ ಸಿನಿಮಾದ ಛಾಯಾಗ್ರಹಣ ನಿಧಾನವಾಗಿ ಏನಾಗುತ್ತೆ, ಸ್ಟುಡಿಯೋ ಕೇಂದ್ರಿತವಾಗಿತ್ತು ಮೊದಲೆಲ್ಲ, ಅಥವಾ ಅಲಂಕಾರಿಕ ದೃಶ್ಯಗಳಿಂದ ಹೊರಬಂದು ನೈಜವಾದ ಸ್ಥಳಗಳು, ಗ್ರಾಮೀಣ ಪರಿಸರ, ಪ್ರಕೃತಿ ಮತ್ತು ಪಾತ್ರಗಳ ಮನಸ್ಥಿತಿಯನ್ನು ತೋರಿಸುವ ದೃಶ್ಯ ಭಾಷೆಯತ್ತ ಸಾಗುತ್ತೆ. ಈ ಕಾಲದ ಗಮನಾರ್ಹ ಛಾಯಾಗ್ರಾಹಕರಾಗಿದ್ದವರು ಪಿ. ಭಾಸ್ಕರ್, ಎಸ್. ರಾಮಚಂದ್ರ ಮೊದಲಾದ ತಂತ್ರಜ್ಞರ ಕೊಡುಗೆಗಳನ್ನು ನಾವು ಉಲ್ಲೇಖಿಸಲೇಬೇಕು. ವಿಶೇಷವಾಗಿ ಹೊಸ ಅಲೆಯ ಸಿನಿಮಾಗಳಲ್ಲಿ ಕ್ಯಾಮ್ರಾ ಕೇವಲ ಕಥೆಯನ್ನು ದಾಖಲಿಸುವ ಸಾಧನ ಆಗಿರಲ್ಲ. ಕಥೆಯು ಒಂದು ಪಾತ್ರದಂತೆಯೇ ಕೆಲಸ ಮಾಡೋಕೆ ಶುರುವಾಗುತ್ತೆ. ಉದಾಹರಣೆಗೆ ಕಾಡು, ಚೋಮನದುಡಿ, ಘಟಶ್ರಾದ್ದ ಮುಂತಾದ ಸಿನಿಮಾಗಳಲ್ಲಿ ಪ್ರಕೃತಿ, ನೆರಳು ಬೆಳಕು ಅಂದರೆ ಶೇಡ್ ಅಂಡ್ ಲೈಟ್, ಗ್ರಾಮೀಣ ವಾತಾವರಣ ಹಾಗೂ ಪಾತ್ರಗಳ ನಡುವಿನ ಸಂಬಂಧವನ್ನು ಕೂಡ ಸೂಕ್ಷ್ಮವಾಗಿ ಚಿತ್ರೀಕರಿಸಲಾಗುತ್ತೆ. ಎಸ್ಥೆಟಿಕ್ ಅಂಶ ಆ್ಯಡ್ ಆಗುತ್ತೆ ಸಿನಿಮಾಗಳಿಗೆ. ಇನ್ನು ಸಂಗೀತ ನಿರ್ದೇಶಕರು. 70ರ ದಶಕದ ಸಿನಿಮಾಗಳ ಅತಿ ದೊಡ್ಡ ಶಕ್ತಿ ಅಂದರೆ ಸಂಗೀತ ನಿರ್ದೇಶಕರು. 1970ರ ದಶಕದ ಕನ್ನಡ ಸಿನಿಮಾದ ಯಶಸ್ಸಿನಲ್ಲಿ ಸಂಗೀತಕ್ಕೆ ಬಹಳ ದೊಡ್ಡ ಪಾತ್ರ ಇದೆ. ಈ ಕಾಲದಲ್ಲಿ ಪ್ರಮುಖವಾಗಿ ನೆನಪಿಗೆ ಬರುವ ಹೆಸರುಗಳು ಅಂದರೆ ರಾಜನ್, ನಾಗೇಂದ್ರ. ಕನ್ನಡ ಚಿತ್ರರಂಗದ ಅತ್ಯಂತ ಜನಪ್ರಿಯ ಸಂಗೀತ ಜೋಡಿಗಳಲ್ಲಿ ರಾಜನ್ ಹಾಗೂ ನಾಗೇಂದ್ರ ಪ್ರಮುಖರು. ಮೆಲೋಡಿ, ಸುಂದರವಾದ ಆರ್ಕೆಸ್ಟ್ರೇಷನ್ ಮತ್ತು ಸುಲಭವಾಗಿ ಜನರ ಮನಸ್ಸಿನಲ್ಲಿ ಉಳಿಯುವ ಟ್ಯೂನ್ಗಳು ಅವರ ವಿಶೇಷತೆ. ಎರಡು ಕನಸು, ಬಯಲುದಾರಿ, ಹೊಂಬಿಸಿಲು, ಚಂದನದ ಗೊಂಬೆ ಈ ಥರದ ಚಿತ್ರಗಳ ಸಂಗೀತ ಪರಂಪರೆಯಲ್ಲಿ ಅವರ ಪ್ರಭಾವ ಬಹಳ ದೊಡ್ಡದಿದೆ. ಮತ್ತು ವಿಜಯ್ ಭಾಸ್ಕರ್ ಅವರು ಕನ್ನಡ ಚಿತ್ರ ಸಂಗೀತಕ್ಕೆ ಒಂದು ವಿಭಿನ್ನ ಸಂವೇದನಾಶೀಲ ಸ್ಪರ್ಶ ನೀಡಿದ್ದಾರೆ. ವಿಶೇಷವಾಗಿ ಸಾಹಿತ್ಯಕ್ಕೆ ಗೌರವ ಕೊಟ್ಟು ಹಾಡಿನ ಭಾವಕ್ಕೆ ತಕ್ಕಂತೆ ಸಂಗೀತ ಕಟ್ಟುವ ಅವರ ಶೈಲಿ ಬಹಳ ವಿಶೇಷವಾದದ್ದು. ಕಸ್ತೂರಿ ನಿವಾಸ, ಗೆಜ್ಜೆ ಪೂಜೆ, ಶರಪಂಜರ ಈ ಥರದ ಸಿನಿಮಾಗಳ ಸಂಗೀತವನ್ನು ನೆನಪಿಸಿಕೊಂಡಾಗ ಅವರ ಕೊಡುಗೆಯ ಮಹತ್ವ ನಮಗೆ ಗೊತ್ತಾಗುತ್ತೆ. ಎಷ್ಟು ಬ್ಯೂಟಿಫುಲ್ ಹಾಡುಗಳಾಗಿದ್ವು ನೋಡಿ. ಜಿ ಕೆ ವೆಂಕಟೇಶ್ ಅವರು ಕೂಡ ಕನ್ನಡ ಚಿತ್ರರಂಗದ ಪ್ರಮುಖ ಸಂಗೀತ ನಿರ್ದೇಶಕರಲ್ಲಿ ಒಬ್ಬರು. ಅವರ ಸಂಗೀತದಲ್ಲಿ ಅಂದರೆ ಶಾಸ್ತ್ರೀಯ ಸಂಗೀತದ ಇಂಪ್ಯಾಕ್ಟ್ ಕೂಡ ಕಾಣಬಹುದು, ಅಲ್ಲದೆ ಜನಪ್ರಿಯ ಸಂಗೀತದ ಸರಳತೆ ಕೂಡ ಇರುತ್ತೆ. ಇನ್ನೊಂದು ವಿಶೇಷ ಸಂಗತಿ ಅಂದರೆ ಅವರು ನಂತರದ ತಲೆಮಾರಿನ ಅನೇಕ ಸಂಗೀತ ಪ್ರತಿಭೆಗಳಿಗೆ ಮಾರ್ಗದರ್ಶಕರಾಗಿದ್ದರು ಕೂಡ. 70ರ ದಶಕದ ಹಾಡುಗಳು ಯಾರಿಗೆ ತಾನೇ ನೆನಪಿರಲ್ಲ. ಅಲ್ಲಿ ಸಿನಿಮಾ ಮುಗಿದ್ರೂ ಕೂಡ ಹಾಡು ಉಳಿಯುತ್ತೆ. 70ರ ದಶಕದ ಸಿನಿಮಾಗಳ ದೊಡ್ಡ ಶಕ್ತಿ ಅಂದರೆ ಹಾಡುಗಳು. ಸಿನಿಮಾದ ಹೊರಗೂ ಕೂಡ ಹಾಡುಗಳು ಬದುಕ್ತಾ ಇದ್ವು. ಆ ಕಾಲದಲ್ಲಿ ಯೂಟ್ಯೂಬ್ ಇರಲಿಲ್ಲ, ಸ್ಪಾಟಿಫೈ ಇರಲಿಲ್ಲ, FM ರೇಡಿಯೋ ಇರಲಿಲ್ಲ. ಆದರೆ ರೇಡಿಯೋ, ಗ್ರಾಮಫೋನ್, ರೆಕಾರ್ಡ್, ಕ್ಯಾಸೆಟ್ಗಳು, ಮದುವೆ ಸಮಾರಂಭಗಳು, ಜಾತ್ರೆಗಳು, ಹಬ್ಬಗಳು ಮತ್ತು ಜನರ ಬಾಯಿಂದ ಬಾಯಿಗೆ ಹಾಡುಗಳು ಹರಡ್ತಾ ಇದ್ವು. ಅದಕ್ಕಾಗಿಯೇ ಆ ಕಾಲದ ಹಾಡುಗಳು ಇಂದಿಗೂ ಕೂಡ ಜನರ ನೆನಪಿನಲ್ಲಿ ಅಷ್ಟು ಆಳವಾಗಿ ಉಳ್ಕೊಂಡಿವೆ. ಹಾಗೆ ಆ ಕಾಲದ
ಗಾಯಕರ ಬಗ್ಗೆ ನಾವು ಮಾತಾಡಲೇಬೇಕು. ಈ ಕಾಲದ ಹಾಡುಗಳ ಬಗ್ಗೆ ಮಾತಾಡುವಾಗ ಪಿ.ಬಿ. ಶ್ರೀನಿವಾಸ್, ಎಸ್. ಜಾನಕಿ, ಪಿ. ಸುಶೀಲಾ, ಎಸ್.ಪಿ. ಬಾಲಸುಬ್ರಹ್ಮಣ್ಯಂ, ವಾಣಿ ಜಯರಾಮ್, ಬಿ.ಕೆ. ಸುಮಿತ್ರಾ ಮುಂತಾದ ಗಾಯಕರನ್ನು ಮರೆಯೋದು ಸಾಧ್ಯನೇ ಇಲ್ಲ. ವಿಶೇಷವಾಗಿ ಎಸ್.ಪಿ.ಬಿ. ಅವರ ಕನ್ನಡ ಚಿತ್ರಗೀತೆಗಳ ಪ್ರಯಾಣ 1970ರ ದಶಕದಲ್ಲಿ ಮತ್ತಷ್ಟು ಬಲವಾಗುತ್ತೆ. ಗೀತರಚನೆ ವಿಚಾರಕ್ಕೆ ಬಂದರೆ, ಗೀತರಚನೆ ಅನ್ನೋದು ಹಾಡಿನ ಆತ್ಮ. ಆ ಕಾಲದ ಮತ್ತೊಂದು ದೊಡ್ಡ ಶಕ್ತಿಯೇ ಗೀತರಚನೆ. ಜಿ. ಉದಯಶಂಕರ್ ಕನ್ನಡದ ಚಿತ್ರಗೀತೆಯ ಪ್ರಮುಖ ಹೆಸರು. ಅವರ ಹಾಡುಗಳಲ್ಲಿ ಸರಳ ಕನ್ನಡ, ಪ್ರೀತಿ, ಪ್ರಕೃತಿ, ತಾಯಿ, ಕುಟುಂಬ ಮತ್ತು ಜೀವನದ ಭಾವನೆಗಳು ಸುಂದರವಾಗಿ ಮೂಡಿ ಬರ್ತಾ ಇದ್ವು. ಅವರ ಜೊತೆಗೆ ಆರ್.ಎನ್. ಜಯಗೋಪಾಲ್, ದೊಡ್ಡರಂಗೇಗೌಡ ಮುಂತಾದ ಗೀತರಚನಾಕಾರರು ಮುಂದಿನ ತಲೆಮಾರಿನ ಗೀತರಚನಾ ಪರಂಪರೆಗೆ ಕೂಡ ದಾರಿ ಮಾಡಿಕೊಟ್ಟ ಬರಹಗಾರರು. ಕನ್ನಡ ಸಿನಿಮಾ ಹಾಡುಗಳನ್ನು ಸಾಹಿತ್ಯದ ದೃಷ್ಟಿಯಿಂದಲೂ ಶ್ರೀಮಂತಗೊಳಿಸಿದವರು. ಹಾಗೆ ಮುಂದೆ ಬರೋದು ವೆರಿ ಇಂಪಾರ್ಟೆಂಟ್ ಪಾರ್ಟ್, ಕಲಾ ನಿರ್ದೇಶನ. ಸಿನಿಮಾ ಜಗತ್ತನ್ನು ನಿರ್ಮಿಸಿದವರು ಈ ಕಲಾ ನಿರ್ದೇಶಕರು. ಇದನ್ನು ಸಾಮಾನ್ಯವಾಗಿ ಪ್ರೇಕ್ಷಕರು ಗಮನಿಸೋದಿಲ್ಲ. ಆದರೆ 70ರ ದಶಕದ ಸಿನಿಮಾಗಳಲ್ಲಿ ಆರ್ಟ್ ಡೈರೆಕ್ಷನ್, ಸೆಟ್ ಡಿಸೈನ್ ಬಹಳ ಮುಖ್ಯ ಆಗಿರುತ್ತೆ. ವಿಶೇಷವಾಗಿ ಐತಿಹಾಸಿಕ ಸಿನಿಮಾಗಳು, ಪೌರಾಣಿಕ ಸಿನಿಮಾಗಳು, ಅರಮನೆ ದೃಶ್ಯಗಳಿರ್ಬೋದು, ಹಳ್ಳಿಯ ಮನೆಗಳು, ದೊಡ್ಡ ಕುಟುಂಬದ ಮನೆಗಳು, ನ್ಯಾಯಾಲಯಗಳು, ಹಾಸ್ಪಿಟಲ್ಸ್, ರಾಜರ ಕಾಲದ ಸೆಟ್ಗಳು ಇವೆಲ್ಲವುಗಳನ್ನು ಸ್ಟುಡಿಯೋದಲ್ಲೇ ನಿರ್ಮಿಸಲಾಗ್ತಾ ಇತ್ತು. ಆ ಕಾಲದಲ್ಲಿ ಇಂದಿನಂತೆ CGI ಇರಲಿಲ್ಲ, VFX ಇರಲಿಲ್ಲ, ವರ್ಚುವಲ್ ಪ್ರೊಡಕ್ಷನ್ ಕೂಡ ಇರ್ತಾ ಇರಲಿಲ್ಲ. ಒಂದು ಅರಮನೆ ಬೇಕಾದರೆ ಅದನ್ನು ನಿಜವಾಗಿಯೇ ನಿರ್ಮಿಸಬೇಕಾಗಿತ್ತು. ಒಂದು ಹಳ್ಳಿಯ ಮನೆ ಬೇಕಾದರೆ ಅದನ್ನು ಸೆಟ್ನಲ್ಲೇ ಕಟ್ಟಬೇಕಿತ್ತು. ಆದ್ದರಿಂದ ಆರ್ಟ್ ಡೈರೆಕ್ಟರ್ಸ್, ಸೆಟ್ ಡಿಸೈನರ್ಸ್, ಪ್ರಾಪರ್ಟಿ ಡಿಪಾರ್ಟ್ಮೆಂಟ್ ಹಾಗೆ ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ಆಲ್ ದ ವೆರಿ ಇಂಪಾರ್ಟೆಂಟ್. ಐತಿಹಾಸಿಕ ಸಿನಿಮಾಗಳಲ್ಲಿ ಕಲಾ ನಿರ್ದೇಶನ ಮಯೂರ, ಕೃಷ್ಣದೇವರಾಯ, ಬಬ್ರುವಾಹನ ಮುಂತಾದ ಸಿನಿಮಾಗಳನ್ನು ನೀವು ನೋಡಿದಾಗ ಆ ಕಾಲದ ಕಲಾ ನಿರ್ದೇಶನದ ಮಹತ್ವ ನಿಮಗೂ ಕೂಡ ಅರ್ಥ ಆಗುತ್ತೆ. ಅರಮನೆಗಳಾಗಿರ್ಬೋದು, ರಾಜದರ್ಬಾರುಗಳು, ಆಯುಧಗಳು, ವಸ್ತ್ರಗಳು, ಆಭರಣಗಳು, ಕುದುರೆಗಳು, ರಥಗಳು ಇವೆಲ್ಲವೂ ಸೇರಿ ಒಂದು ಪರಿಪೂರ್ಣವಾದ ಐತಿಹಾಸಿಕ ಜಗತ್ತನ್ನು ನಿರ್ಮಿಸ್ತಾ ಇದ್ವು. ಇಂದಿನ VFX ಆಧಾರಿತ ಸಿನಿಮಾಗಳಿಗೆ ಹೋಲಿಸಿದ್ರೆ ಅಂದು ಕಾಣಬೇಕಾದ ಜಗತ್ತನ್ನು ನಿಜವಾಗಿಯೇ ನಿರ್ಮಿಸಿ ಚಿತ್ರೀಕರಿಸುವ ಕೆಲಸ ಹೆಚ್ಚಾಗಿತ್ತು. ಒಂದು ಸಿನಿಮಾ ಹಿಟ್ ಆಗೋಕ್ಕೆ ನಾಯಕ ನಾಯಕಿಯರು ಮಾತ್ರ ಕಾರಣ ಅಲ್ಲ, ಕ್ಯಾಮ್ರಾದ ಹಿಂದೆ ನಿಂತಿದ್ದ ಹಲವಾರು ಕಲಾವಿದರು ಅಥವಾ ಟೆಕ್ನಿಷಿಯನ್ಸ್ ಎಲ್ಲರೂ ಸೇರಿ ಆ ಸಿನಿಮಾವನ್ನು ಜೀವಂತಗೊಳಿಸ್ತಾ ಇದ್ರು. 1970ರ ದಶಕದ ಕನ್ನಡ ಚಿತ್ರರಂಗದ ಮತ್ತೊಂದು ವಿಶೇಷತೆ ಅಂದರೆ ಛಾಯಾಗ್ರಹಣ, ಸಂಗೀತ, ಸಾಹಿತ್ಯ, ಕಲಾ ನಿರ್ದೇಶನ ಮತ್ತು ತಾಂತ್ರಿಕ ಕ್ಷೇತ್ರಗಳಲ್ಲೂ ಈ ದಶಕ ಹೊಸ ಎತ್ತರಗಳನ್ನು ಕಾಣುತ್ತೆ. ಆ್ಯಕ್ಚುಲಿ ಹೇಳಬೇಕಂದ್ರೆ 1970ರ ದಶಕದಲ್ಲಿ ಬದಲಾಗಿದ್ದು ಕೇವಲ ಸಿನಿಮಾ ಮಾತ್ರ ಅಲ್ಲ, ಕರ್ನಾಟಕ ಕೂಡ ಬದಲಾಗ್ತಾ ಇತ್ತು. ಗ್ರಾಮದಿಂದ ನಗರಕ್ಕೆ ಜನ ವಲಸೆ ಹೋಗ್ತಾ ಇರೋದು ಹೆಚ್ಚಾಗ್ತಾ ಇತ್ತು. ಶಿಕ್ಷಣ ಹೆಚ್ಚಾಗ್ತಾ ಇತ್ತು. ಹೊಸ ಮಧ್ಯಮ ವರ್ಗ ಅಂತ ಒಂದು ರೂಪುಗೊಳ್ತಾ ಇತ್ತು. ಯುವಕರಲ್ಲಿ ಹೊಸ ಆಲೋಚನೆಗಳು ಬರ್ತಾ ಇದ್ವು. ಹಳೆಯ ಸಂಪ್ರದಾಯಗಳು ಮತ್ತು ಹೊಸ ಜೀವನ ಶೈಲಿಯ ನಡುವೆ ಸಂಘರ್ಷ ಆರಂಭ ಆಗ್ತಾ ಇತ್ತು. ಕೃಷಿ ಮತ್ತು ಗ್ರಾಮೀಣ ಬದುಕಿನ ಜೊತೆಗೆ ನಗರ ಜೀವನದ ಆಕರ್ಷಣೆ ಕೂಡ ಹೆಚ್ಚಾಗ್ತಾ ಇತ್ತು. ಈ ಎಲ್ಲ ಬದಲಾವಣೆಗಳು ನಮ್ಮ ಆ ಕಾಲದ ಸಿನಿಮಾಗಳಲ್ಲೂ ಕಾಣಿಸ್ಕೊಂಡ್ವು. ಅದಕ್ಕಾಗಿಯೇ 1970ರ ದಶಕದ ಸಿನಿಮಾಗಳನ್ನು ನಾವಿಂದು ನೋಡಿದಾಗ ನಮಗೆ ಕೇವಲ ಹಳೆಯ ಕಥೆಗಳು ಕಾಣೋದಿಲ್ಲ, ಆ ಕಾಲದ ಕರ್ನಾಟಕ ಕಾಣುತ್ತೆ, ಆ ಕಾಲದ ಕುಟುಂಬ ಕಾಣುತ್ತೆ, ಆ ಕಾಲದ ಯುವಕರು ಕಾಣ್ತಾರೆ, ಆ ಕಾಲದ ಪ್ರೀತಿ ಕಾಣುತ್ತೆ, ಆ ಕಾಲದ ಸಮಾಜ ಕಾಣುತ್ತೆ. ಇದೇ ಕಾರಣಕ್ಕೆ 70ರ ದಶಕದ ಕನ್ನಡ ಸಿನಿಮಾ ಅಂದರೆ ಕೇವಲ ಒಂದು ಸಿನಿಮಾದ ಯುಗ ಅಲ್ಲ, ಅದು ಒಂದು ತಲೆಮಾರಿನ ಬದುಕಿನ ದಾಖಲೆ ಅಲ್ವಾ? ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಕಾಮೆಂಟ್ಗಳ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ.